ಸಾರಿಗೆ ನೌಕರರ ಮುಷ್ಕರವನ್ನು ಕೈಬಿಡುವಂತೆ ಹೈಕೋರ್ಟ್ ಆದೇಶ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ರಾಜ್ಯಾದ್ಯಂತ ಬಸ್ ಸಂಚಾರ ಆರಂಭವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾರಿಗೆ ನೌಕರರ ಮುಷ್ಕರವನ್ನು ಕೈಬಿಡುವಂತೆ ಹೈಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಬೆಳಗ್ಗಿನ ಜಾವ 6 ಗಂಟೆಯಿಂದ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಸರ್ಕಾರಿ ಬಸ್ಸುಗಳ ಸೇವೆ ಸ್ಥಗಿತವಾಗಿತ್ತು. ನೌಕರರೆಲ್ಲರೂ ಕೂಡ ಬಸ್ಸುಗಳನ್ನು ನಿಲ್ಲಿಸಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಈಗ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ತತ್ಕ್ಷಣಕ್ಕೆ ಮುಷ್ಕರವನ್ನು ವಾಪಸ್ ಪಡಿಬೇಕು ಅಂತ ಹೇಳಿದೆ. ಹಾಗಾಗಿ ಬಸ್ ನಿಲ್ದಾಣದಿಂದ ಬಸ್ಸುಗಳು ಹೊರಟಿದ್ದಾವೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತಹದ್ದು. ಸಾರಿಗೆ ನೌಕರರ ಮುಷ್ಕರ ಈ ಮೂಲಕ ಕೈಬಿಟ್ಟಿದ್ದಾರೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ರಾಜ್ಯಾದ್ಯಂತ ಬಸ್ ಸಂಚಾರ ಈಗ ಆರಂಭ ಆಗ್ತಾ ಇದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ಬಸ್ಸುಗಳು ಕೂಡ ರಸ್ತೆಗಿಳಿತಾ ಇರುವಂತಹದ್ದು. ಈ ಕ್ಷಣದಿಂದಲೇ ಮುಷ್ಕರ ವಾಪಸ್, ತತ್ಕ್ಷಣದಿಂದಲೇ ಮುಷ್ಕರ ವಾಪಸ್, ಈ ಕ್ಷಣದಿಂದಲೇ ರಸ್ತೆಗೆ ಇಳಿತಾ ಇದ್ದಾವೆ ಸರ್ಕಾರಿ ಬಸ್ಸುಗಳು. ಹೈಕೋರ್ಟ್ ಖಡಕ್ ಆದೇಶವನ್ನು ಕೊಟ್ಟಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ. ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳಬೇಕು. 7ನೇ ತಾರೀಕುವರೆಗೂ ಕೂಡ ಯಾವುದೇ ಮುಷ್ಕರ ಪ್ರತಿಭಟನೆಯನ್ನು ನೀವು ಮಾಡಕೂಡದು ಅಂತ ಹೇಳಿದೆ. ಹಾಗಾಗಿ ಹೈಕೋರ್ಟ್ನ ಆದೇಶವನ್ನು ಪಾಲಿಸುವುದಕ್ಕೆ ಜಂಟಿ ಕ್ರಿಯಾ ಸಮಿತಿ ಮುಂದಾಗ್ತಾ ಇದೆ. ಈಗ ಜಂಟಿ ಕ್ರಿಯಾ ಸಮಿತಿ ಘೋಷಣೆಯನ್ನ ಮಾಡಿದೆ. ಈ ಕ್ಷಣದಿಂದಲೇ ನಾವು ಮುಷ್ಕರವನ್ನು ವಾಪಸ್ ಪಡೆದುಕೊಳ್ತಾ ಇದ್ದೇವೆ ಅಂತ ಹೇಳಿದೆ. ಹಾಗಾಗಿ ತತ್ಕ್ಷಣದಿಂದಲೇ ರಸ್ತೆಗಳಿಗೆ ಬಸ್ಸುಗಳು ಇಳಿತವೆ. ಬೆಳಗ್ಗೆಯಿಂದ ಜನರು ಏನು ತಾಪತ್ರಯ ಪಟ್ಟರು, ಏನು ಬಸ್ ಸಿಗದೇನೆ ಒದ್ದಾಟ ನಡೆಸಿದ್ರು, ಬಹುತೇಕ ಇನ್ನು ಮೇಲೆ ಈ ಕ್ಷಣದಿಂದ ಆ ರೀತಿಯ ಬೆಳವಣಿಗೆಗಳು ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ. ಜನರಿಗೆ ಸುಖ ಸುಮ್ಮನೆ ತೊಂದರೆ ಕೊಡಬಾರ್ದು ಅಂತ ಹೇಳಿದೆ ಜಂಟಿ ಕ್ರಿಯಾ ಸಮಿತಿ. ಹಾಗಾಗಿ ಈಗ ಘೋಷಣೆ ಮಾಡಿದೆ, ಈ ಮುಷ್ಕರದಿಂದ, ಈ ಹೋರಾಟದಿಂದ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ ಅಂತ ಹೇಳಿ. ಹೈಕೋರ್ಟ್ ತಪರಾಕಿಯ ಬೆನ್ನಲ್ಲೇ ಮುಷ್ಕರವನ್ನ ವಾಪಸ್ ಪಡೆಯೋದಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ನಿರ್ಧರಿಸಿರುವಂಥದ್ದು. ತತ್ಕ್ಷಣದಿಂದಲೇ ರಸ್ತೆಗಿಳಿತಾವೆ 4 ನಿಗಮದ ಬಸ್ಸುಗಳು. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಸಾಲು ಸಾಲು ರಜೆ ಇತ್ತು. ಸರ್ಕಾರಿ ಬಸ್ಸನ್ನು ನಂಬ್ಕೊಂಡು ಊರಿಗೆ ಹೋಗೋರು, ಪ್ಲಾನನ್ನು ಚೇಂಜ್ ಮಾಡ್ಕೊಳ್ಳೋರಿದ್ರು. ಅವರೆಲ್ಲರಿಗೂ ಕೂಡ ಈಗ ಕೋರ್ಟ್ನ ಆದೇಶ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಸಾರಿಗೆಯ ಮುಷ್ಕರವನ್ನು ಮುಂದೂಡಿದ್ದೇವೆ, ಮುಷ್ಕರವನ್ನು ಕೈ ಬಿಟ್ಟಿಲ್ಲ, ಮುಂದೂಡಿದ್ದೇವೆ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ಹೇಳ್ತಾ ಇದೆ. 7ನೇ ತಾರೀಕುವರೆಗೂ ಯಾವುದೇ ರೀತಿಯ ಮುಷ್ಕರ, ಬಂದ್, ಹೋರಾಟ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಈ ಕ್ಷಣಕ್ಕೆ ಕೋರ್ಟ್ನ ಆದೇಶಕ್ಕಾಗಿ ನಾವು ಮುಷ್ಕರವನ್ನು ಕೈ ಬಿಡ್ತಾ ಇದ್ದೇವೆ. ಆದರೆ ನಮ್ಮ ಹೋರಾಟ, ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಮಾಡ್ತಾ ಇರುವಂತಹ ಈ ಹೋರಾಟ ನಿಲ್ಲಲ್ಲ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಜಂಟಿ ಕ್ರಿಯಾ ಸಮಿತಿ ಪಾಸ್ ಮಾಡಿರುವಂತಹದ್ದು. ಸಾಕಷ್ಟು ಗೊಂದಲಗಳ ನಡುವೆ ಬೆಳಗ್ಗಿನ ಜಾವ 6 ಗಂಟೆಯಿಂದ ಶುರುವಾದಂತಹ ಮುಷ್ಕರ ಸಂಜೆ 4 ಗಂಟೆಗೆ ಮುಕ್ತಾಯವಾಗಿದೆ. ಕೋರ್ಟ್ ಯಾವಾಗ ತಪರಾಕಿಯನ್ನು ತೆಗೆದುಕೊಳ್ತೋ ಜಂಟಿ ಕ್ರಿಯಾ ಸಮಿತಿ ಅಲರ್ಟ್ ಆಗಿದೆ. ತತ್ಕ್ಷಣಕ್ಕೆ ರಸ್ತೆಗೆ ಬಸ್ಸುಗಳನ್ನು ಇಳಿಸೋದಕ್ಕೆ ನಿರ್ದೇಶನವನ್ನು ಕೊಟ್ಟಿರುವಂತಹದ್ದು. ಜಂಟಿ ಕ್ರಿಯಾ ಸಮಿತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ರಿಲೀಸ್ ಮಾಡಿದೆ. ಈ ಕ್ಷಣದಿಂದಲೇ ನೌಕರರು ಕೆಲಸಕ್ಕೆ ಹಾಜರಾಗಿ ಅನ್ನುವಂತಹ ಮೆಸೇಜ್ ಅನ್ನು ಪಾಸ್ ಮಾಡಿದೆ. ಸರ್ಕಾರ ಮಾತುಕತೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸಲಿ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಕೊಟ್ಟಿದೆ. ಸಾರಿಗೆಯ ಮುಷ್ಕರವನ್ನು ಮುಂದೂಡಿದ್ದೇವೆ, ಮುಷ್ಕರವನ್ನು ಕೈಬಿಟ್ಟಿಲ್ಲ, ನಮ್ಮ ಬೇಡಿಕೆ ಈಡೇರಬೇಕು, ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟ ಹೀಗೆ ಇರುತ್ತೆ ಅನ್ನುವಂತಹ ಮೆಸೇಜ್ ಅನ್ನ ಜಂಟಿ ಕ್ರಿಯಾ ಸಮಿತಿ ಪಾಸ್ ಮಾಡಿರುವಂಥದ್ದು. ಈ ಕ್ಷಣದಿಂದಲೇ ಮುಷ್ಕರ ವಾಪಸ್, ಈ ಕ್ಷಣದಿಂದಲೇ 4 ನಿಗಮದ ಬಸ್ಸುಗಳು ರಸ್ತೆಗೆ ಇಳಿತವೆ. ಬೆಳಗ್ಗೆ ಇದ್ದಂತಹ ಸಮಸ್ಯೆ, ಬೆಳಗ್ಗೆ ಪ್ರಯಾಣಿಕರು ಬಸ್ ಸಿಗದೇನೆ ನಡೆಸಿದಂತಹ ಪರದಾಟ ಈಗ ಇರೋದಿಲ್ಲ. ಯಾಕೆಂದ್ರೆ ಹೈಕೋರ್ಟ್ ಸ್ಪಷ್ಟವಾದಂತಹ ಆದೇಶವನ್ನು ಕೊಟ್ಟಿದೆ. ಜನರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿದೆ. ಎಸ್ಮಾ ಜಾರಿ ಆದ ಮೇಲೂ ಕೂಡ ಈ ರೀತಿಯ ಮುಷ್ಕರ, ಈ ರೀತಿಯ ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತ ಹೇಳಿದೆ. ಹಾಗಾಗಿ ಸರ್ಕಾರದ ಜೊತೆಗೆ ಮಾತುಕತೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತಹ ಇಂಗಿತವನ್ನು ಕೂಡ ಜಂಟಿ ಕ್ರಿಯಾ ಸಮಿತಿ ಈಗ ವ್ಯಕ್ತಪಡಿಸ್ತಾ ಇರುವಂತಹದ್ದು. ನಾವು ಈ ಕ್ಷಣಕ್ಕೆ ರಸ್ತೆಗಿಳಿದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತೇವೆ. ಬಟ್ ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಜಂಟಿ ಕ್ರಿಯಾ ಸಮಿತಿ ಆಡ್ತಾ ಇರುವಂತಹದ್ದು. ಈ ಕೆಲಸವನ್ನ ನಿನ್ನೆಯೇ ಮಾಡಿದ್ರೆ ಬಹುತೇಕ ಇವತ್ತು ಕೋರ್ಟ್ನ ಎದುರಲ್ಲಿ ಈ ರೀತಿ ಛೀಮಾರಿ ಹಾಕಿಸಿಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ. ಹೋಲ್ಡ್ ದ ಪಬ್ಲಿಕ್ ಆನ್ ಅ ರ್ಯಾನ್ಸಮ್ ಅಂತ ವೆರಿ ಎಕ್ಸ್ಪ್ಲಿಸಿಟ್ಲಿ ಹೇಳಿ ಆಮೇಲೆ ಸ್ಟ್ರೈಕ್ ಅಂತ ಮಾಡೋದು ಇಟ್ಸ್ ಅ ವೆರಿ ಇಲೀಗಲ್ ಥಿಂಗ್ ಡ್ಯೂರಿಂಗ್ ದಿಸ್ ಟೈಮ್ ಅಂದ್ಬಿಟ್ಟು, ಸೊ ಅದ್ರ ಪ್ರಕಾರ ಕ್ರಮ ತಗೊಳ್ಳಿ ಅಂತ ಆಗಿದೆ.
ಯು ಆರ್ ಸಪೋಸ್ ಟು ಟೇಕ್ ಆ್ಯಕ್ಷನ್. ಆಮೇಲೆ ಈ ಸ್ಟ್ರೈಕ್ ನಡೆಸಬಾರ್ದು, ನಿನ್ನೆ ಆಲ್ರೆಡಿ ಇಂಟರ್ಮ್ ಆರ್ಡರ್ಸ್ ಕೊಟ್ಟಾಗಿದೆ ಅಂತ ಕೋರ್ಟ್ ಆದೇಶ ಮಾಡ್ತು. ಪ್ಲಸ್ ಆಲ್ಸೋ ಯೂನಿಯನ್ನು ಅವರು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಒಂದು ಫುಲ್ ಕಮಿಟಿ ಏನೋ 5 ಯೂನಿಯನ್ಗಳು ಜೊತೆಗೆ ಮಾಡಿರೋದು. ಸೊ ದೇರ್ ಫೋರ್ ವಿ ಹ್ಯಾವ್ ಸರ್ವ್ಡ್ ಇಟ್ ಆನ್ ದ ಜಾಯಿಂಟ್ ಆ್ಯಕ್ಷನ್ ಕಮಿಟಿ. ಬಟ್ ಅಲ್ಲಿ ಯಾರೋ ಒಂದು ಯೂನಿಯನ್ ಅವರು ಬಂದ್ಬಿಟ್ಟು ಇಲ್ಲ ನಾವು ಬರೀ ಒಬ್ರಿಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ ಟೆಕ್ನಿಕಲ್ ಗ್ಲಿಚ್ ಮೇಲೆ ಹೋಗೋಕ್ಕೆ ನೋಡಿದ್ರು, ಗೊತ್ತಾಗಲಿಲ್ಲ, ಅದು ಮಾಡಲಿಲ್ಲ ಅಂತ. ಬಟ್ ಅಫ್ಕೋರ್ಸ್ ಎಲ್ಲ ನ್ಯೂಸಲ್ಲೂ ಎಲ್ಲರಿಗೂ ಬಂದಿದೆ, ಎಲ್ಲರಿಗೂ ಗೊತ್ತಾಗಿದೆ. ಆ್ಯಂಡ್ ಟೆಕ್ನಾಲಜಿ ಇಸ್ ವೆರಿ ವೈಡ್ ಸ್ಪ್ರೆಡ್. ಅವ್ರಿಗೆಲ್ಲ ಗೊತ್ತಿತ್ತು, ಬರೀ ಏನೋ ಮರೆಮಾಚಕ್ಕೆ ನಮ್ಗೆ ಗೊತ್ತಾಗಲಿಲ್ಲ, ನಮ್ಗೆ 7 ಗಂಟೆಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಹೊರತು ಬಟ್ ಎಲ್ಲರಿಗೂ ಗೊತ್ತಿತ್ತು. ಆದರೂ ಅವರು ಸ್ಟ್ರೈಕ್ ಮಾಡಿದ್ರು ಬಾಗಲಕೋಟೆಯಲ್ಲಿ, ಆಮೇಲೆ ಕೊಪ್ಪಳದಲ್ಲಿ ಎಕ್ಸಾಮ್ಸ್. ಸಾರಿಗೆಯ ಮುಷ್ಕರವನ್ನು ತತ್ಕ್ಷಣಕ್ಕೆ ಕೈಬಿಡುವಂತೆ ಕೋರ್ಟ್ ಕೊಟ್ಟಂತಹ ಆದೇಶವನ್ನು ಸಾರಿಗೆ ನೌಕರರು ಪಾಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕ್ಷಣದಿಂದಲೇ ಬಸ್ಸುಗಳನ್ನು ರಸ್ತೆಗಿಳಿಸೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಇವತ್ತಿನ ಮುಷ್ಕರದ ಮೂಲಕ ಜಂಟಿ ಕ್ರಿಯಾ ಸಮಿತಿ ಅಥವಾ ಸಾರಿಗೆ ನೌಕರರ ಒಕ್ಕೂಟ ಸಾಧಿಸಿದ್ದೇನು ಅಂಥೇಳಿ, ಆ ಕಡೆ ನೆಟ್ಟು ಮುಷ್ಕರನೂ ಮಾಡಲಿಲ್ಲ, ಈ ಕಡೆ ನೋಡಿದರೆ ಕೋರ್ಟ್ನಿಂದಲೂ ಕೂಡ ತಪರಾಕಿ, ಏನು ಸಾಧಿಸಿದ್ದು ಅಂಥೇಳಿ? ಪ್ರೇಮ್, ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರುಗಳು ಈಗ ಕಾನೂನಾತ್ಮಕ ವಿಚಾರದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿನ್ನೆ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದ್ರು ಕೂಡ ನಾವು ಅದಕ್ಕೆ ಸಮಜಾಯಿಷಿಯನ್ನು ಕೊಡ್ತೀವಿ, ನಾವು ಕೂಡ ಅಪೀಲ್ ಹೋಗ್ತೀವಿ ಅನ್ನುವಂತಹ ಒಂದು ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಈ ಒಂದು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ರು. ಇವತ್ತು ಏನು ಕೋರ್ಟ್ ಕ್ಲಾಸ್ ತೆಗೆದುಕೊಂಡ ಬೆನ್ನಲ್ಲೇ ಇದೀಗ ಅವರ ಕಾನೂನು ತಜ್ಞರ ಸಲಹೆ ಮೇರೆಗೆ ಇದನ್ನು ಮುಂದೂಡಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಈಗ ಸಾರಿಗೆ ಮುಖಂಡರುಗಳಿಗೂ ಕೂಡ ಎಲ್ಲ ಡಿಪೋಗಳಲ್ಲಿ ತಕ್ಷಣಕ್ಕೆ ಕರ್ತವ್ಯಕ್ಕೆ ಹಾಜರಾಗಿ ಅನ್ನುವಂತಹ ಸೂಚನೆಯನ್ನು ಮನವಿಯನ್ನು ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ಎಲ್ಲ ಡಿಪೋಗಳಲ್ಲಿ ಕೂಡ ಸಾರಿಗೆ ನೌಕರರು ಈ ಸಂಜೆಯಿಂದನೇ ಮತ್ತೆ ಕೆಲಸಕ್ಕೆ ಹಾಜರಾಗ್ತಾರೆ. ಈ ಮೂಲಕವಾಗಿ ಸಾರಿಗೆ ಸಂಘಟನೆಗಳ ನೌಕರರಿಗೆ ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರುಗಳಿಗೂ ಕೂಡ ಭಾರಿ ಹಿನ್ನಡೆಯಾಗಿದೆ. ಆದರೆ ಅಧಿಕೃತವಾಗಿ ನಾವು ಬಂದನ್ನು ವಾಪಸ್ ಪಡೆದಿಲ್ಲ, ಮುಂದೂಡಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಕುತೂಹಲಕಾರಿ. ಈಗಾಗಲೇ ಕೋರ್ಟ್ ಕೊಟ್ಟಂತಹ ಸೂಚನೆ ಬಳಿಕ ಕೂಡ ಮತ್ತೆ ಹಾಗೆ ಏನಾದರೂ ಮುಂದೂಡಿಕೆಯನ್ನು ಮಾಡಿದರೆ ಅಥವಾ ಮುಷ್ಕರವನ್ನು ಕಂಟಿನ್ಯೂ ಮಾಡಿದರೆ ಕಾನೂನಾತ್ಮಕವಾಗಿ ನಾವು ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ, ಜೊತೆಗೆ ನ್ಯಾಯಾಂಗ ನಿಂದನೆಗೆ ಒಳಗಾಗಬೇಕಾಗುತ್ತೆ ಅನ್ನುವಂತಹ ಆತಂಕ ಜಂಟಿ ಕ್ರಿಯಾ ಸಮಿತಿ ಸದಸ್ಯರುಗಳಿಗೂ ಕೂಡ ಇದೆ. ಸೊ ಹಾಗಾಗಿ ಈ ಒಂದು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರುಗಳು ತಕ್ಷಣಕ್ಕೆ ಎಲ್ಲ ಸಾರಿಗೆ ನೌಕರು ಇವತ್ತೇನು ಕೆಲಸಕ್ಕೆ ಹೋಗಿಲ್ಲ, ಕೂಡಲೇ ಕೆಲಸಕ್ಕೆ ಹೋಗಿ ಹಾಜರಾಗಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಲಾಗಿದೆ. ಸೊ ಎಲ್ಲೋ ಒಂದು ಕಡೆ ಪ್ರತಿಷ್ಠೆಗೆ ಬಿದ್ದು ಸಾರ್ವಜನಿಕರಿಗೆ ಸಮಸ್ಯೆಗಳನ್ನು ಅವರೇ ಖುದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಅವರೇ ಒಂದು ಕಾರಣಕರ್ತರು ಕೂಡ ಆದರು. ಸೊ ಈಗ ಕೋರ್ಟ್ ಯಾವಾಗ ಕ್ಲಾಸನ್ನು ತೆಗೆದುಕೊಳ್ತು, ಈಗ ತಕ್ಷಣಕ್ಕೆ ಮುಷ್ಕರವನ್ನು ಮುಂದೂಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಈಗ ಸಾರಿಗೆ ಸಂಘಟನೆಗಳ ವಕೀಲರು ಈಗ ಕಾನೂನಾತ್ಮಕವಾಗಿ ಮುಂದೇನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಚರ್ಚೆಗಳು ಮುಗಿದ ಬಳಿಕ ಮತ್ತೆ ಕೋರ್ಟ್ನ ಮುಂದೆ ಸಂಘಟನೆಗಳ ಪರವಾಗಿ ಯಾವುದೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು ಕೂಡ ನಿರ್ಧಾರ ಆಗುತ್ತೆ. ಆದರೆ ಸದ್ಯಕ್ಕಂತೂ ಇದನ್ನು ಮುಂದೂಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗೇನು ಮಾಡೋದಕ್ಕೆ ಚಾನ್ಸಸ್ ಇದೆ? ಒಂದು, ಕಾನೂನು ಹೋರಾಟವನ್ನು ಮಾಡಬೇಕು, ಇಲ್ಲ ಸರ್ಕಾರದ ಜೊತೆ ಕೂತು ಮಾತುಕತೆಗೆ ಮುಂದಾಗಬೇಕು. ಇದೆರಡೂ ಕೂಡ ಆಗಲಿಲ್ಲ ಅಂದರೆ ಈಗ ಏನು ಮಾಡ್ತಾರೆ ಅನ್ನೋದು ಈಗಿರುವಂತಹ ಮುಂದಿನ ಪ್ರಶ್ನೆ. 7ನೇ ತಾರೀಕಿನವರೆಗಂತೂ ಯಾವುದೇ ರೀತಿಯ ಹೋರಾಟಕ್ಕೆ ಮುಷ್ಕರಕ್ಕೆ ಅವಕಾಶ ಇಲ್ಲ ಅಂಥೇಳಿ ಕೋರ್ಟ್ ಸ್ಪಷ್ಟನೆಯನ್ನು ಕೊಟ್ಟಿದೆ.